ಫ್ರೆಂಡ್ಸ್ ನೀವೆಲ್ಲ ನಮಗೆ ತುಂಬಾ ಸಪೋರ್ಟ್ ಇದ್ದೀರಾ, ನಮ್ಮ ವಿಡಿಯೋಗಳನ್ನ ತುಂಬಾ ಇಷ್ಟ ಕೂಡ ಪಡ್ತಾ ಇದ್ದೀರಾ. ನಾವು ಕಳೆದ ವಿಡಿಯೋಗಳಿಗೆ 700 ಲೈಕ್ಸ್ನ ಟಾರ್ಗೆಟ್ ಕೇಳಿದ್ವಿ. 700 ಜಾಗದಲ್ಲಿ 900 ಲೈಕ್ಸ್ ಬಂತು. ಸೊ ಹೀಗಾಗಿ ಈ ಒಂದು ವಿಡಿಯೋಗೆ 1000 ಲೈಕ್ಸ್ನ ಟಾರ್ಗೆಟ್ ಕೊಡ್ತಾ ಇದ್ದೀನಿ. ಖಂಡಿತ ನಿಮ್ಮ ಪ್ರೀತಿ ನಮ್ಮ ಮೇಲೆ ಇದ್ದೇ ಇರುತ್ತೆ. ಸೊ 1 ಲೈಕ್ ಇದ್ದೇ ಇರುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋಲಿ ರಿಯಲ್ಮಿ 2 Pro ಅನ್ಬಾಕ್ಸಿಂಗ್ ಮಾಡ್ತಾ ಇದ್ವಿ. ನೀವೆಲ್ಲರೂ ಒಂದು 15,000 ರೂಪಾಯಿಗೆ ಒಂದು ಹೊಸ ಪರ್ಫೆಕ್ಟ್ ಸ್ಮಾರ್ಟ್ ಫೋನ್ ಹುಡುಕ್ತಿದ್ರಪ್ಪ ಅಂತಂದ್ರೆ ನನ್ನ ಪ್ರಕಾರ ಈ ಒಂದು ಫೋನ್ ತುಂಬಾ ಪರ್ಫೆಕ್ಟ್ ಆಗಲಿದೆ. ಮತ್ತೆ ಏನಕ್ಕಪ್ಪ ಇದೇ ಒಂದು ಸ್ಮಾರ್ಟ್ ಫೋನ್ ಕೊಡಬೇಕು ಮತ್ತು ಅಂಥದ್ದೇನಪ್ಪ ಈ ಒಂದು ಫೋನಲ್ಲಿ ವಿಶೇಷತೆಗಳಿದೆ, ಈ ಒಂದು ವಿಡಿಯೋಲಿ ಸಂಪೂರ್ಣವಾಗಿ ಮಾಹಿತಿನ ತಿಳಿಸ್ಕೊಡ್ತಾ ಇದ್ವಿ. ಇದುವರೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ. ಸೊ ಫ್ರೆಂಡ್ಸ್, ನಾವಿವಾಗ ಬಾಕ್ಸ್ ಕಾಂಟೆಂಟ್ಸ್ ಏನೆಲ್ಲ ಕೊಡ್ತಾರೆ ನೋಡೋಣ ಬನ್ನಿ. ಮೊದಲು ಬಾಕ್ಸ್ ಒಳಗಡೆ ನಮ್ಮ ಮೇನ್ ಡಿವೈಸ್, ಒಂದು ಕವರ್, ಯೂಸರ್ ಮ್ಯಾನ್ಯುವಲ್, ವಾರಂಟಿ ಕಾರ್ಡ್, 5 ವೋಲ್ಟ್ 2 ಆಂಪಿಯರ್ ನ ಒಂದು ಪವರ್ ಅಡಾಪ್ಟರ್, USB to ಮೈಕ್ರೋ USB ಕೇಬಲ್ ಮತ್ತೆ ಒಂದು ಸಿಮ್ ಎಜೆಕ್ಟರ್ ಟೂಲ್ ನ ಕೊಟ್ಟಿದ್ದಾರೆ. ಸೊ ನಾವಿವಾಗ ನಮ್ಮ ಮೇನ್ ಡಿವೈಸ್ ನ ಕ್ಯಾಚ್ ಮಾಡಿ ಏನೆಲ್ಲ ಫೀಚರ್ಸ್ ಗಳನ್ನ ಕೊಟ್ಟಿದ್ದಾರೆ ಡೈರೆಕ್ಟ್ ಆಗಿ ಅಲ್ಲೇ ಹೋಗೋಣ ಬನ್ನಿ. ಸೊ ಮೊದಲಾಗಿ ಈ ಒಂದು ಫೋನ್ ನ ಬಿಲ್ಡ್ ಕ್ವಾಲಿಟಿ ಮತ್ತೆ ಈ ಒಂದು ಓವರ್ ಲುಕ್ ನ ನೋಡೋಣ ಅಂತೆ. ನನಗಂತೂ ಈ ಒಂದು ಫೋನ್ ನ ಬಿಲ್ಡ್ ಕ್ವಾಲಿಟಿ ಮತ್ತೆ ಓವರ್ ಲುಕ್ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಕೈಲಿ ತುಂಬಾ ಪ್ರೀಮಿಯಂ ಮತ್ತೆ ತುಂಬಾ ಒಂದು ಹ್ಯಾಂಡ್ ಇದೆ. ಹಿಂದಿನ ಭಾಗ ನೀವು ನೋಡ್ಕೋಬಹುದು ಗ್ಲಾಸ್ ಸಿಲ್ಕ್ ನ ಕೊಟ್ಟಿದ್ದಾರೆ. ಇದೆಲ್ಲ ನಮಗೆ ಪಾಲಿಕಾರ್ಬನೇಟ್ ಒಂದು ಫೈಬರ್ ಮೆಟೀರಿಯಲ್ ನ ಯೂಸ್ ಮಾಡಿದ್ದಾರೆ. ಬಟ್ ನಮಗೆ ಇಲ್ಲಿಂದ ಸೈಡ್ ಎಡ್ಜಸ್ ಎಲ್ಲ ಒಂದು ಮೆಟಾಲಿಕ್ ನ ಬಳಸಿದ್ದಾರೆ. ನನಗಂತೂ ಈ ಒಂದು ಫೋನ್ ತುಂಬಾ ಕೈಯಲ್ಲಿ ಪ್ರೀಮಿಯಂ ಅನಿಸ್ತದೆ. ಹಿಂದೆ ಎಲ್ಲ ನಿಮಗೆ ಸೇಮ್ ಗ್ಲಾಸ್ ಕಾಣಿಸ್ತಾ ಇದೆ, ಬಟ್ ನಿಮಗೆ ಇಲ್ಲಿಂದ 3.0 ಕಾರ್ನಿಂಗ್ ಗೋರಿಲ್ಲಾ ಗ್ಲಾಸ್ ನ ಕೊಟ್ಟಿದ್ದಾರೆ. ಇದೇ ಒಂದು ಗ್ಲಾಸ್ ನ ಮುಂದಿನ ಭಾಗ ಡಿಸ್ಪ್ಲೇ ನಲ್ಲಿ ಕೂಡ ಇದೇ ಒಂದು ಕಾರ್ನಿಂಗ್ ಗೋರಿಲ್ಲಾ ಗ್ಲಾಸ್ ನ ಕೊಟ್ಟಿದ್ದಾರೆ. ಹಿಂದೆ ಮತ್ತೆ ಮುಂದೆ ನಿಮಗೆ ತುಂಬಾ ಒಂದು ಸೆಕ್ಯೂರ್ ಆಗಿರುತ್ತೆ. ಇನ್ನು ಸ್ಮಾರ್ಟ್ ಫೋನ್ ನ ಹಿಂದೆ ನಮ್ಮ ಬೆರಳುಗಳನ್ನ ಹಾಕಿದ್ವಪ್ಪ ಅಂತಂದ್ರೆ ಖಂಡಿತ ಒಂದು ಫಿಂಗರ್ ಪ್ರಿಂಟ್ ನೋಡ್ತೀವಿ ಈ ರೀತಿಯಾಗಿ. ಸೊ ಹೀಗಾಗಿ ನಿಮಗೆ ಒಂದು ಕೇಸ್ ಕವರ್ ನ ಕೊಟ್ಟಿದ್ದಾರೆ. ಖಂಡಿತ ಇದನ್ನ ಯೂಸ್ ಮಾಡಿ ನಿಮ್ಮ ಸ್ಮಾರ್ಟ್ ಫೋನ್ ತುಂಬಾ ಕ್ಲೀನ್ ಮತ್ತೆ ತುಂಬಾ ಒಂದು ಗ್ಲಾಸ್ ಲುಕ್ ಇರುತ್ತೆ. ಇಷ್ಟೇ ತುಂಬಾ ಪರ್ಫೆಕ್ಟ್ ಆಗಿರೋ ಒಂದು ಸೆಕ್ಯೂರಿಟಿನ ಕೂಡ ಪಡೆದುಕೊಳ್ಳುತ್ತೆ. ಸೊ ಹೀಗಾಗಿ ಈ ಒಂದು ಫೋನ್ ನ ಬಿಲ್ಡ್ ಕ್ವಾಲಿಟಿ ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. 10ರಲ್ಲಿ 9% ಕೊಡಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಅದರ್ವೈಸ್ ಈ ಒಂದು ಫೋನ್ ನ ಓವರ್ ಮುಂದಿನ ಭಾಗ ಡ್ಯೂ ಡ್ರಾಪ್ ನಾಚ್ ನೋಡ್ತಾ ಇದೀವಿ. 16 ಮೆಗಾ ಪಿಕ್ಸೆಲ್ ಒಂದು ಫ್ರಂಟ್ ಫೇಸಿಂಗ್ ಕ್ಯಾಮೆರಾ ಕೊಡ್ತಾ ಇದ್ದಾರೆ. ಅದ್ರ ಮೇಲೆ ಒಂದು ಚಿಕ್ಕದಾದ ನಿಮ್ಮಿಂದ ಒಂದು ಸೌಂಡ್ ನ ನೋಡ್ತಾ ಇದೀವಿ, ಸ್ಪೀಕರ್ ನ ಕೊಟ್ಟಿದ್ದಾರೆ. ಹಿಂದಿನ ಭಾಗ 16 ಮೆಗಾ ಪಿಕ್ಸೆಲ್ ಪ್ಲಸ್ 2 ಮೆಗಾ ಪಿಕ್ಸೆಲ್ ಡೋಲ್ ರಿಯರ್ ಕ್ಯಾಮೆರಾ ವಿತ್ ಸಿಂಗಲ್ LED ಫ್ಲಾಶ್. ಮಧ್ಯದಲ್ಲಿ ಒಂದು ಫಿಂಗರ್ ಪ್ರಿಂಟ್ ಕೊಟ್ಟಿದ್ದಾರೆ. ಕೆಳಗಿನ ಭಾಗ 3.5mm ಹೆಡ್ಫೋನ್ ಜಾಕ್, ಮೈಕ್ ಮತ್ತೆ ಒಂದು ಮೈಕ್ರೋ USB ಪಿನ್ ನ ಕೊಟ್ಟಿದ್ದಾರೆ. ಇದ್ಬಿಟ್ರೆ ರೈಟ್ ಸೈಡ್ ಗೆ ಒಂದು ಸೌಂಡ್ ಇದೆ. ಸೊ ನನಗಂತೂ ಈ ಒಂದು ಫೋನ್ ನ ಬಿಲ್ಡ್ ಕ್ವಾಲಿಟಿ ಮತ್ತೆ ಓವರ್ ಲುಕ್ ಒಂದು ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್ ಆಗಿದೆ ಅನ್ಕೊಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಒಂದು ಫೋನ್ ನ ಕ್ಯಾಮ್ರಾನ ಚೆಕ್ ಮಾಡಿದ್ವಪ್ಪ ಅಂತಂದ್ರೆ ಈ ಒಂದು ಕ್ಯಾಮ್ರಾ ಸ್ಯಾಂಪಲ್ಸ್ ಗಳನ್ನ ನೋಡ್ಕೋಬಹುದು. ಇವಾಗ ಈ ಒಂದು ಫೋನ್ ಡೇ ನಲ್ಲಿ ಒಂದು ಶೂಟ್ಗಳನ್ನ ಮಾಡ್ಕೊಂಡಿದ್ದೀನಿ, ನಾನು ರೂಮ್ ನಲ್ಲಿ ಮಾಡ್ಕೊಂಡಿದ್ದೀನಿ, ಹೊರಗಡೆ ಕೂಡ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ನಿಮಗೆ ಪರ್ಫೆಕ್ಟ್ ಕ್ವಾಲಿಟಿ ಸಿಗುತ್ತೆ. ಸೊ ಖಂಡಿತ ಓಪೋನವ್ರ ಒಂದು ಕ್ಯಾಮ್ರಾ ಪರ್ಫೆಕ್ಟ್ ಆಗಿರುತ್ತೆ ಅಂತಾರೆ. ಖಂಡಿತ ನಾನು ಇವಾಗ ಟ್ರೈ ಮಾಡಿದೆ. ಸೊ ನನಗಂತೂ ಈ ಒಂದು ಫೋನ್ ನ ಹಿಂದಿನ ಕ್ಯಾಮ್ರಾ ಇಷ್ಟ ಆಯ್ತು. ಕೇವಲ ಇದು ಕೂಡ 14,000 ರೂಪಾಯಿಗೆ ಈ ಒಂದು ಫೋನ್ ನ ಕ್ಯಾಮ್ರಾ ಖಂಡಿತ ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಇನ್ನು ಮುಂದಿನ ಕ್ಯಾಮ್ರಾದಲ್ಲಿ ಸ್ವಲ್ಪ ನಾನು ಡಿಲೇ ನೋಡ್ತಾ ಇದ್ದೀನಿ. ಅಂದ್ರೆ ನನಗೆ ಇಲ್ಲಿಂದ ಪರ್ಫೆಕ್ಟ್ ಕ್ಲಿಕ್ ಸಿಗ್ತಾ ಇದೆ. ನಾನೊಂದು ಫೋಟೋಗಳನ್ನ ನೋಡ್ಕೊಂಡ್ವಿ, ಅದೇ ಒಂದು ವಿಡಿಯೋನ ಕಂಪೇರ್ ಮಾಡ್ಕೊಂಡ್ವಪ್ಪ ಅಂತಂದ್ರೆ ಫೋಟೋಕ್ಕಿಂತ ವಿಡಿಯೋ ನನಗೆ ಕ್ಲಿಯರಿಟಿ ಕಾಣಿಸ್ತಾ ಇದೆ. ಮತ್ತೆ ವಿಡಿಯೋ ಸ್ಟೆಬಿಲೈಸೇಷನ್ ನಿಮಗೆ ಇಲ್ಲಿಂದ ಸಿಗ್ತಾ ಇದೆ. ಯಾವುದೇ ಜಾಸ್ತಿ ಕ್ಯಾಮ್ರಾ ಅಲ್ಲಾಡ್ಸೋದಾಗ್ಲಿ ಯಾವುದೇ ಪ್ರಾಬ್ಲಮ್ಸ್ ಬರಲ್ಲ. ಅದರಲ್ಲಿ ಒಂದು ಟಿಕ್ ಟಾಕ್ ಆಗಿರಲಿ ಡಬ್ ಸ್ಮ್ಯಾಶ್ ಮಾಡ್ತಿದ್ರಪ್ಪ ಅಂತಂದ್ರೆ ಇನ್ನೂ ಮಜಾ ಇರುತ್ತೆ ಮತ್ತೆ ಒಂದು ಪರ್ಫೆಕ್ಟ್ ಕ್ಲಿಕ್ ಸಿಗುತ್ತೆ. ಸೊ ಸೆಲ್ಫಿ ಕ್ಯಾಮ್ರಾನ ಫೋಟೋಗಳ ಕೂಡ ನೀವು ಇಲ್ಲಿಂದ ನೋಡ್ಕೊಳ್ಬಹುದು. ಈ ರೀತಿಯಾಗಿರೋ ಒಂದು ಸೆಲ್ಫಿ ಕ್ಯಾಮ್ರಾನ ನೋಡ್ತಾ ಇದೀವಿ. ಅದರ್ವೈಸ್ ನನಗೆ ನೈಟ್ ಕ್ಯಾಮ್ರಾ ಅಷ್ಟೊಂದು ಪರ್ಫೆಕ್ಟ್ ಆಗಿ ಅನಿಸಲಿಲ್ಲ. ಫೋಟೋಗಳು ಕರೆಕ್ಟ್ ಆಗಿ ಬಂದಿದೆ, ಬಟ್ ನನಗೆ ಈ ಒಂದು ಬ್ರೈಟರ್ ಕಲರ್ ಅಷ್ಟೊಂದು ಇಷ್ಟ ಆಗ್ತಿಲ್ಲ ನೈಟ್ ಮೂಡ್ ನಲ್ಲಿ. ಇನ್ನು ನೆಕ್ಸ್ಟ್ ಈ ಒಂದು ಫೋನ್ ನಲ್ಲಿ ಮೇನ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಈ ಒಂದು ಫೋನ್ ನ ಡಿಸ್ಪ್ಲೇ. ನನಗೆ ಈ ಒಂದು ಫೋನ್ ನ ಡಿಸ್ಪ್ಲೇ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಹೀಗಾಗಿ ನಾನು ಇದನ್ನ ಫ್ಲಿಪ್ಕಾರ್ಟ್ ನಲ್ಲಿ ಆರ್ಡರ್ ಮಾಡ್ಕೊಂಡು ಸ್ಪೆಷಲಿ ನಿಮ್ಮ ದುಡ್ಡುಗೋಸ್ಕರ ಅಥವಾ ನಿಮ್ಮ ಒಂದು ಒಳ್ಳೆ ಯೂಸರ್ ಅಥವಾ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಬೇಕಾಗಿತ್ತಪ್ಪ ಅಂತಂದ್ರೆ ಈ ಒಂದು ಫೋನ್ ನೀವು ಕೊಡ್ಬೋದು. 6.3 ಇಂಚಸ್ ಇರುವ ಫುಲ್ HD ಪ್ಲಸ್ ಡಿಸ್ಪ್ಲೇ ನ ಕೊಡ್ತಾ ಇದ್ದಾರೆ. 19:5:9 ಡಿಸ್ಪ್ಲೇ ಇದೆ. ಖಂಡಿತ ಇದೊಂದು ಪರ್ಫೆಕ್ಟ್ ಡಿಸ್ಪ್ಲೇ. ಮತ್ತೆ ಈ ಒಂದು ಬಜೆಟ್ ಸೆಗ್ಮೆಂಟ್ ಅಲ್ಲಿ ನಮಗೆ ಡ್ಯೂ ಡ್ರಾಪ್ ನ ಕೊಡ್ತಾ ಇದ್ದಾರೆ. ಡ್ಯೂ ಡ್ರಾಪ್ ನಾಚ್ ನೀವು ಈ ರೀತಿಯಾದ ಒಂದು ಫುಲ್ ಪರ್ಫೆಕ್ಟ್ ಡಿಸ್ಪ್ಲೇನ ನೋಡ್ಕೋಬಹುದು. ಆಬ್ವಿಯಸ್ಲಿ ನನಗೆ ಈ ಒಂದು ಫೋನ್ ಡಿಸ್ಪ್ಲೇ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. 10ರಲ್ಲಿ 9.5 ಪಾಯಿಂಟ್ ಕೊಡಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಒಂದು ಡಿಸ್ಪ್ಲೇಗೆ. ನೆಕ್ಸ್ಟ್ ಒಂದು ಫೋನ್ ಅಲ್ಲಿ ಪ್ರೊಸೆಸರ್ ಸ್ನ್ಯಾಪ್ಡ್ರಾಗನ್ 616 ಕೊಡ್ತಾರೆ. ನಮಗೆಲ್ಲ ಗೊತ್ತಿರಬಹುದು ರೀಸೆಂಟ್ ಆಗಿ ರೆಡ್ಮಿ ನೋಟ್ 5 Pro 13,000 ರೂಪಾಯಿಗೆ ಮಾಡಿದ್ರು. ಬಟ್ 13,000 ರೂಪಾಯಿಗೆ ಇದ್ರು ಕೂಡ ನಮಗೆ ಸ್ನ್ಯಾಪ್ಡ್ರಾಗನ್ 636 ಕೊಟ್ಟಿದ್ರು. ಖಂಡಿತ ಇಲ್ಲಿಂದ ಸ್ನ್ಯಾಪ್ಡ್ರಾಗನ್ 616 ಕೊಡಿದ್ರೆ ಅಂದ್ರೆ ನಿಮಗೆ ಯಾವುದೇ ಒಂದು ಪ್ರಾಬ್ಲಮ್ಸ್ ಆಗಿರಲಿ. ನಾನು ಕಳೆದ ಭಾಗ 1 ಗಂಟೆಯಿಂದ ಅಲ್ಲಿಂದ ಪಬ್ಜಿ ಗೇಮ್ ಆಟ ಆಡ್ತಾ ಇದ್ದೆ. 2 ಕಂಟಿನ್ಯೂ ಆಗಿ ಚಿಕನ್ ಡಿನ್ನರ್ ಹೊಡೆದೆ. ಸೊ ಗೆಸ್ಟ್ ಆಗಿ ಆಡ್ತಾ ಇದ್ದೆ, ಚಿಕನ್ ಡಿನ್ನರ್ ಆಗೇ ಆಗುತ್ತೆ. ಸೊ ಹೀಗಾಗಿ ಈ ಒಂದು ಫೋನ್ ನ ಬ್ಯಾಟ್ರಿ ಕೂಡ ತುಂಬಾ ಪರ್ಫೆಕ್ಟ್ ಅನಿಸ್ತು. 3500 mAh ಬ್ಯಾಟ್ರಿ ಕೊಟ್ಟಿದ್ದಾರೆ. ಬಟ್ ನನಗೆ 1 ಗಂಟೆ ಗೇಮ್ ಆಡಿದ್ರು ಕೂಡ ನನಗೆ
ನನಗೆ ಕೇವಲ 13 ಪಾಯಿಂಟ್ ಇಲ್ಲಿಂದ ಬ್ಯಾಟ್ರಿ ಡ್ರೈನೇಜ್ ನಲ್ಲಿಂದ ನೋಡ್ತಾ ಇದ್ದೀನಿ. ಸೊ ಖಂಡಿತ ರೆಡ್ಮಿ ನೋಟ್ 5 ಪ್ರೋನ ಬ್ಯಾಟ್ರಿ 4000 mAh ಇದ್ರೂ ಕೂಡ ಈ ಒಂದು ಫೋನ್ ಅದಕ್ಕೆ ಕಾಂಪಿಟೇಟ್ ಆಗ್ಬೋದು ಅನ್ಕೊಳ್ತಾ ಇದ್ದೀನಿ. ಸೊ ಬ್ಯಾಟ್ರಿ ಮಾಮೂಲಾಗಿ ಅಂತೂ ತುಂಬಾ ಪರ್ಫೆಕ್ಟ್ ಫೋನ್ ಆಗಿದೆ, ಮತ್ತೆ ಇದರ ಒಂದು ಪ್ರೊಸೆಸರ್ ಕೂಡ ತುಂಬಾ ಪರ್ಫೆಕ್ಟ್ ಆಗಿದೆ. ಜಾಸ್ತಿ ಲ್ಯಾಗ್ ಆಗಿರಲಿ ಅಥವಾ ಬಿಸಿ ಆಗುವಂತೂ ಪ್ರಾಬ್ಲಮ್ಸ್ ನಾನು ಇಲ್ಲಿಂದ ನೋಡ್ಲಿಲ್ಲ. ಇನ್ನು ನೆಕ್ಸ್ಟ್ ಒಂದು ಫೋನಲ್ಲಿ ಅದ್ಭುತವಾದ ಫೇಸ್ ಐಡಿ ಮತ್ತೆ ಫಿಂಗರ್ ಪ್ರಿಂಟ್ ನ ಕೊಡಿದ್ದಾರೆ. ಜಸ್ಟ್ ಟಚ್ ಮಾಡಿದ್ರೆ ಸಾಕು ಫಿಂಗರ್ ಪ್ರಿಂಟ್ ಅನ್ಲಾಕ್ ಆಗುತ್ತೆ. ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ನಲ್ಲಿ ಇದೇ ರೀತಿಯಾಗಿ ಸೇಮ್ ಫೇಸ್ ಐಡಿ ಕೂಡ ಆಗುತ್ತೆ. ನೀವಿಂದ ಎಕ್ಸಾಂಪಲ್ ನೋಡ್ಕೋಬಹುದು. ಸೊ ಮುಖ ತಿರ್ಸಿದ್ರೆ ಸಾಕು, ಫೋನ್ ತಿರ್ಸಿದ್ರೆ ಸಾಕು, ಅನ್ಲಾಕ್ ಫಟಕ್ನೆ ಆಗ್ಬಿಡುತ್ತೆ. ಸೊ ಹೀಗಾಗಿ ನನಗೆ ಈ ಒಂದು ಫೋನಲ್ಲಿ ಫಿಂಗರ್ ಪ್ರಿಂಟ್ ಮತ್ತೆ ಈ ಒಂದು ಫೇಸ್ ಐಡಿ ಕೂಡ ತುಂಬಾ ಇಷ್ಟ ಆಯಿತು. ರೀಸೆಂಟ್ ಆಗಿ ಏನದು ಪೋಕೋ F1 ನಲ್ಲಿ ಕೂಡ ಮಾಡಿದ್ದೆ, ಬಟ್ ಅದಕ್ಕಿಂತ ಸ್ಪೀಡ್ ಆಗಿ ನಾನು ಈ ಒಂದು ಫೋನಲ್ಲಿ ನೋಡ್ತಾ ಇದ್ದೀನಿ ಫೇಸ್ ಐಡಿ ಮತ್ತೆ ಫಿಂಗರ್ ಪ್ರಿಂಟ್. ಫ್ರೆಂಡ್ಸ್, ಇನ್ನು ಕೊನೆಯದಾಗಿ ನನ್ನ ಒಪಿನಿಯನ್ ಅಪ್ಪ ಅಂತಂದ್ರೆ ಈ ಒಂದು ಫೋನಲ್ಲಿ ಇಂದು ಪರ್ಫೆಕ್ಟ್ ಡಿಸ್ಪ್ಲೇ ನೋಡ್ತಾ ಇದ್ವಿ, ಪರ್ಫಾರ್ಮೆನ್ಸ್ ನೋಡ್ತಾ ಇದ್ವಿ, ಆ ಬ್ಯಾಟ್ರಿ ಲೈಫ್ ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಅದರ್ವೈಸ್ ಕ್ಯಾಮ್ರಾ ಕೂಡ ನನಗೆ ತುಂಬಾ ಇಷ್ಟ ಆಯಿತು. ಬಟ್ ನನಗೆ ಈ ಒಂದು ಫೋನಲ್ಲಿ 2 ಪಾಯಿಂಟ್ಸ್ ಇಷ್ಟ ಆಗಲಿಲ್ಲ. ಕಲರ್ OS ನ ಕೊಟ್ಟಿದ್ದಾರೆ. ನಾವೆಲ್ಲ ಓಪೋ ಮೊಬೈಲ್ಸ್ ನಲ್ಲಿ ಇದೇ ಒಂದು ಆಪರೇಟಿಂಗ್ ಸಿಸ್ಟಮ್ ನ ನೋಡ್ತಾ ಇದ್ವಿ. ಆಬ್ವಿಯಸ್ಲಿ ನೀವು ಒಂದು ಸ್ಟಾಕ್ ರಾಮ್ ನ ಕೊಡ್ರಪ್ಪ, ತುಂಬಾ ಮಜಾ ಇರುತ್ತೆ, ತುಂಬಾ ಈಸಿ, ಮತ್ತೆ ತುಂಬಾ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಯಾವುದೇ ಪ್ರೆಷರ್ ಇರಲ್ಲ. ಸೊ ಓಪೋ ಕೂಡ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ, ಒಂದು ಅವರದೇ ಆದ ಒಂದು ಕಸ್ಟಮ್ ರಾಮ್ ಮಾಡ್ತಾ ಇದೆ. ಬಟ್ ತುಂಬಾ ಜನಕ್ಕೆ ಇದು ಇಷ್ಟ ಆಗಲ್ಲ. ಆ ಸ್ಟಾಕ್ ರಾಮ್ ಆಗಿರಲಿ ಅಥವಾ ಮಿಯು ರಾಮ್ ತುಂಬಾ ಪರ್ಫೆಕ್ಟ್ ಆಗಿರುತ್ತೆ. ಆ ರೀತಿಯಾಗಿ ಏನಾದ್ರು ಒಂದು ಹೊಸ ರಾಮ್ ನ ಕಂಡಿಡಿದ್ರೆ ಇನ್ನೂ ಪರ್ಫೆಕ್ಟ್ ಆಗಿರುತ್ತೆ. ನನಗಂತೂ ಇಂದು ಫೋನ್ ನ ರಾಮ್ ಇಷ್ಟ ಆಗಿಲ್ಲ. ಮತ್ತೆ ಈ ಒಂದು ಫೋನಲ್ಲಿ ಫ್ರಂಟ್ ಫೇಸಿಂಗ್ ಕ್ಯಾಮ್ರಾ ರಾತ್ರಿ ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ, ಒಂದು ಲೈಟ್ ನಲ್ಲಿ ಆಗಿರಲಿ ಅಥವಾ ಔಟ್ಡೋರ್ ಕಂಡೀಷನ್ ಅಲ್ಲಿ ಪರ್ಫೆಕ್ಟ್ ಬರುತ್ತೆ. ಬಟ್ ನನಗೆ ಸ್ವಲ್ಪ ಈ ಒಂದು ಕಲರ್ ಏನಿದೆ ಅಲ್ವಾ, ನನಗೆ ಇದು ಇಷ್ಟ ಆಗಿಲ್ಲ ಪರ್ಸನಲ್ ಆಗಿ. ಈ 2 ಪಾಯಿಂಟ್ಸ್ಗಳನ್ನ ಒಂದು ಅಪೋಸಿಟ್ ಮಾಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದರ್ವೈಸ್ ಡಿಸ್ಪ್ಲೇ ಮತ್ತೆ ಒಂದು ಬ್ಯಾಟ್ರಿ ಪರ್ಫಾರ್ಮೆನ್ಸ್, ಗೇಮಿಂಗ್ ಆಗಿರಲಿ, ಇದೇ ರೀತಿಯಾಗಿ ಒಂದು ಡಿಸ್ಪ್ಲೇ ಕ್ವಾಲಿಟಿಗೆ ತುಂಬಾ ಪರ್ಫೆಕ್ಟ್ ಆಗಿದೆ. ನೀವೇನೊಂದು 15,000 ರೂಪಾಯಿಗೆ ಒಂದು ಪರ್ಫೆಕ್ಟ್ ಫೋನ್ ನೋಡ್ತಾ ಇದ್ರಪ್ಪ ಅಂತಂದ್ರೆ ಸದ್ಯಕ್ಕೆ ನನ್ನ ಪ್ರಕಾರ ಈ ಒಂದು ಫೋನ್ ದಿ ಬೆಸ್ಟ್, ಸೂಪರ್. ಸೊ ಈ ಒಂದು ಫೋನ್ ನೀವು ಇಲ್ಲಿಂದ ಹಾಕೊಳ್ಬಹುದು, ಫ್ಲಿಪ್ಕಾರ್ಟ್ ನಲ್ಲಿ ಅವೈಲೇಬಲ್ ಇದೆ. ಸೊ ನಿಮಗಾಗಿ ಈ ಒಂದು ಫೋನ್ ನಾನು ಆರ್ಡರ್ ಮಾಡಿ ಈ ಒಂದು ಫೋನ್ ಫುಲ್ ಸ್ಪೆಸಿಫಿಕೇಶನ್ ತಿಳಿಸ್ಕೊಡ್ತೀನಿ. ಇದ್ರ ಬಗ್ಗೆ ನೆಕ್ಸ್ಟ್ ಯಾವ ವಿಡಿಯೋ ಮಾಡಬೇಕಂತ ಕೆಳಗಡೆ ನನಗೆ ಕಮೆಂಟ್ ಸೆಕ್ಷನ್ ತಿಳಿಸ್ಕೊಡಿ. ಮತ್ತೆ ನಿಮಗೆ ಏನೊಂದು ಫೀಚರ್ ಈ ಒಂದು ಫೋನಲ್ಲಿ ಇಷ್ಟ ಆಯ್ತು ಅಂತ ನನಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ ತಿಳಿಸ್ಕೊಡಿ. 1,000 ಲೈಕ್ಸ್ನ ಟಾರ್ಗೆಟ್ ಕೊಟ್ಟಿದೆ, ಖಂಡಿತ ಮಾಡಿದೆ ಅನ್ಕೊಳ್ತಾ ಇದ್ದೀನಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಮ್ಮನ್ನು ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ, ಫೇಸ್ಬುಕ್ ಪೇಜ್ ಇದೆ ಅಲ್ಲಿ ಕೂಡ ಫಾಲೋ ಮಾಡಿ. ಎಲ್ಲೆಲ್ಲ ಲಿಂಕ್ಸ್ಗಳನ್ನ ಕೊಟ್ಟಿನಪ್ಪ, ಎಲ್ಲೆಲ್ಲ ಫಾಲೋ ಮಾಡ್ಬೇಕು ಅನ್ಸುತ್ತೆ ಅಲ್ಲೆಲ್ಲ ಫಾಲೋ ಮಾಡಿ. ಮೈ ನೇಮ್ ಇಸ್ ಓಮ್ಸ್, ಹ್ಯಾಂಡ್ ಕ್ಯಾಚ್ ನೆಕ್ಸ್ಟ್.